ಸೀರೆ ಉಟ್ಕೊಂಡು ರೆಡಿ ಆಗತ್ತೀನಿ ಮೊದ್ಲ ಫೋನ್ ಬಂದಾಗ ಹೊಸಂಗಿ ಅಂತ ಅನ್ನಕತ್ತಿದ್ದ ದಿನ ಬಿಚ್ಚಿಸಿದ್ದೆ ಅಂದು ಯಾಕೋ ಹೊಸಂಗಿ ಅನ್ನಕತ್ತಿದ್ದಾರಿ ಇನ್ನ ಇಲ್ಲಿ ನೋಡ್ರಿ ಸೋನಿಗೆ ನಾನು ಮೊನ್ನೆ ಕೊಟ್ಟಿರೋಂಥ ಅಂಗಿ ಎಷ್ಟು ಮಸ್ತ್ ಕಾಣತೈತಿ ಸೂಪರಾಗಿ ಕಾಣತೈತಿ ಒಂಚೂರಷ್ಟೇ ಕೆಳಗಾಗತ್ತೆ ಆದ್ರೆ ಈಗಿನ ಕಾಲದಾಗ ಇದೇ ಥರ ಅಂಗಿ ಇರಬೇಕು ಫಂಕ್ಷನ್ ಫ್ರೆಂಡ್ಸ ಬರ್ರಿ ಎಲ್ಲರೂ ಹೆಂಗದ್ರಿ ನಾವಂತೂ ಆರಾಮದೀವಿ ನೋಡ್ರಿ ನೀವು ಕೂಡ ಆರಾಮದಿರಿ ಅನ್ಕೊಂಡು ಲಾಗ ಸ್ಟಾರ್ಟ್ ಮಾಡಕತ್ತೀನಿ ಏನಾದ್ರೂ ಅವಾಜ್ ಕೇಳತ್ತೈತ್ರಿ ನಿಮ್ಗೆ ಇಲ್ಲಲ್ರಿ ಯಾಕಂತಂದ್ರೆ ಈಗ ನಾನು ಮಧ್ಯಾಹ್ನ ಲಾಗ ಸ್ಟಾರ್ಟ್ ಮಾಡೀನಿ ಸದ್ಯಕ್ಕೆ ಶ್ರೀ ಮತ್ತು ಓಂಕಾರ ಇಬ್ಬರು ಮಲ್ಕೊಂಡರಿ ಅವರಿಬ್ಬರು ಮಲ್ಕೊಂಡಿದ್ರ ನನ್ನ ವಿಡಿಯೋದೊಳಗೆ ಇಷ್ಟು ಸೈಲೆಂಟ ಇಷ್ಟು ಚಂದ ಅನ್ಸುತ್ತಾ ಇಲ್ಲ ಅಂದ್ರೆ ಕಿಡಿಮಿಡಿ ಇವತ್ತು ಸಂಡೇ ಯಾವಾಗಲೂ ಹೋದಂಗೆ ನಮ್ಮ ಮನೆಯವ್ರು ಹೊರಗಡೆ ಹೋಗಿದ್ರೆ ಅಡುಗೆ ಮಾಡ್ಬೇಕೈತ್ರಿ ಮಧ್ಯಾಹ್ನ ಮತ್ತು ಊಟಕ್ಕೆ ಅವ್ರು ಏನಾರ ಮಾಡಲಿ ಹೆಂಗಾದ್ರೂ ಮಾಡಲಿ ಅಂಥೇಳಿ ಆಟ ಆಡಕ್ಕೆ ಬಿಟ್ಬಿಟ್ಟಿನಿ ಇವತ್ತು ಸಿಕ್ಕಾಪಟ್ಟಿ ಆಟ ಆಡ್ಯಾರ ಎಷ್ಟು ಆಟ ಆಡ್ಯಾರ ಅಂದ್ರೆ ಮನೆ ಅವತಾರ ತೋರಿಸ್ತೀನಿ ನಿಮಗೆ ಅವತಾರ ನೋಡಿದ್ರೆ ಏನಂತೀರಿ ಏನೋ ಅಷ್ಟು ಇದನ್ನು ಮಾಡ್ಯಾರ ಇದೆಲ್ಲ ಒಳ್ಳೆ ಸಂಜೆಗೆ ನಾನು ನೀಟ್ ಮಾಡಿ ಕಸ ಹುಡುಗಿದ್ನಿ ಅಂತಂದ್ರೆ ನನಗೆ ಚಂದ ಅನ್ಸುತ್ತೆ ಇರ್ಲಿಕ್ಕಂದ್ರೆ ಅಷ್ಟು ಇದು ಅನ್ಸಂಗಿಲ್ಲ ಬರೀ ಇವತ್ತು ಅಡುಗೆ ಏನು ಮಾಡೀನಿ 2 ಮಕ್ಕಳನ್ನ ಕರ್ಕೊಂಡು ಬಟ್ಟೆ ತೊಳೆದಾಕೀನಿ ಕೆಲಸ ತೋರಿಸ್ತೀನಿ ಅಂತ ಬರೀ ಏಯ್ ಆವಾಜ್ ರಿಮೋಟಿನ ಮೇಲೆ ಕುಂತೀನಿ ನಾನು ಆವಾಜ್ ಅಂತೀನಿ ಹಂಗೆ ಕಮಾನ್ ಟೆಲ್ ಮಿ ಜವಾರಿ ರೊಟ್ಟಿ ತತ್ತಿ ಪಲ್ಯ ಬೆಂಡಿಕಾಯಿ ಪಲ್ಯ ಲೇಡಿ ಫಿಂಗರ್ ಉಪ್ಪಿನಕಾಯಿ ಕಜ್ಜಿಕಾಯಿ ಉಪ್ಪಿನಕಾಯಿ ಮಾಡಿದ್ರು ಮನೆಯಿಂದ ಇಲ್ಲೇ ಮಾಡಿದ್ರು ಸಾಂಬಾರು ಬೇಳೆ ಸಾಂಬಾರು ಬೇಳೆ ಆಲೂ ಎಲ್ಲ ಆಯಿತು ನಾನು ಊಟ ಮಾಡಂಬರಿ ಜೋಳದ ರೊಟ್ಟಿ ತತ್ತಿ ಪಲ್ಯ ಬೆಂಡೆಕಾಯಿ ಪಲ್ಯ ಕಜ್ಜಿಕಾಯಿ ಉಪ್ಪಿನಕಾಯಿ ಬೇಳೆ ಸಾಂಬಾರು ಯಪ್ಪ ಅನ್ನ ಸಾರು ಎಲ್ಲರೂ ನನಗೂ ಗರ್ಗರ ನಾತೈತಿ ನೋಡ್ರಿ ಟೈಮ್ ಇದ್ರೊಳಗೆ ಒಂದು ಉಲ್ಟಾ ಕಾಣುತ್ತೆ ಇಲ್ಲ ಸೀದಾ ಕಾಣುತ್ತೆ 3 ಗಂಟೆ 10 ನಿಮಿಷ ಆಗೈತಿ 3 ಗಂಟೆನೇ ಆಗೈತಿ ರೀ ನಮ್ದು ಒಂದಷ್ಟು 5 ನಿಮಿಷ ಮುಂದೆ ಇಟ್ಟಿರ್ತೀವಿ ನಾವು ಇಲ್ಲಿ ನೋಡ್ರಿ ಶ್ರೀ ಮಲ್ಕೊಂಡಾನ ನಾನು ಹೇಳ್ದಂಗೆ ನಮ್ಮ ಮನೆ ಅವತಾರ ನೋಡ್ರಿ ಮೊದಲು ಇಲ್ಲಿ ಒಂದು ಕುರ್ಚಿ ಆದ್ಮ್ಯಾಗ ಇವ ಆಟ ಆಡಕತ್ತಂದ್ರೆ ಇನ್ನೊಂದು ಕುರ್ಚಿ ಆದಾಗ ನಮ್ಮ ಓಂಕಾರಗ್ರಿ ಅವಾಗೊಂದು ಬೇಕು ಅಂದ್ರೆ ಇಲ್ಲಿ ನಿಂತು ಹಿಂಗೆ ಮಾಡಿದ್ರೆ ಅದು ಸ್ಪಂಜಿನ್ ಟೈಪ್ ಇಲ್ಲಿ ಮ್ಯಾಗ ಕೆಳಗೆ ಆಗುತ್ತಲ್ಲ ಅವ್ರಿಗೆ ಆಟ ಆಡಕ್ಕೆ ಮಜಾ ಬರುತ್ತಾ ಪುಟ್ಟಿ ಸಾಮಾನು ಗಾದಿ ಮೇಲೆ ನೋಡ್ರಿ ಗಾದಿ ಕವರ್ ಇವತ್ತು ಒಗ್ಯಾಕೆ ತೊಗೊಂಡಿನಿ ಸಂಜೆ ಕಡೆ ಒಳಗೆ ತೋರಿಸ್ತೀನಿ ನಿಮಗೆ ಕಸ ಹುಡುಗಿದಾಗ ಹೆಂಗಿರುತ್ತೆ ಮನೆ ಅಂತ ನೋಡ್ರಿ ಇಲ್ಲಿ ಓಂಕಾರ ಮುಕ್ಕೊಂಡನ್ರಿ ಆವಾಜ್ ಜೋರು ಮಾಡಿದ್ರೆ ಎದ್ದು ಬಿಡ್ತಾನೆ ಮನೆ ಎಷ್ಟು ಸೈಲೆಂಟ ನಿವಾಂತ ಐತ್ರಿ ಅಡುಗೆ ಮಾಡೀನಿ ನೋಡ್ರಿ ಅಡುಗೆ ಮಾಡಿದ ತಕ್ಷಣ ನಾ ಏನು ಮಾಡಿದ್ನಪ್ಪ ಅಂತಂದ್ರೆ ಎಷ್ಟು ಭಾಂಡೆ ಇದ್ದುವಲ್ಲ ಸಿಂಕ್ನ್ಯಾಗ ಅಷ್ಟು ಭಾಂಡೆಗಳ್ನ ತಿಕ್ಕೊಂಡು ಬೆಂಡೆಕಾಯ್ದೊಂದು ಉಳ್ದೈತ್ರಿ ರೊಟ್ಟಿ ಮಾಡಿ ಇಂದಲೇ ಬೆಂಡೆಕಾಯಿ ಹುರ್ಕೊಂಡಿದ್ನಲ್ಲ ಹಾಗಾಗಿ ಹಂಚು ಪೂರ್ತಿ ಕರಿ ಆಗೈತಿ ಯಾಕಂದ್ರೆ ಇದು ತಂತಿ ಇದ್ದಿದ್ದಿಲ್ಲ ರೀ ತಿಕ್ಕಾಕ ಹಾಗಾಗಿ ಇದ್ರಲ್ಲೇ ತಿಕ್ತಿದ್ನಿ ಹಂಚು ಅಷ್ಟು ಸ್ವಚ್ಛ ಆಗಿಲ್ಲ 2 ದಿನಾನು ಇವತ್ತು ಮತ್ತೆ ತಂತಿ ತರ್ಸೀನಿ ಅದರಲ್ಲಿ ತಿಕ್ಕಿದ್ರೆ ಮತ್ತೆ ಬೆಳಗಾಗತ್ತೆ ರೀ ಅದು ಸಾರು ಅನ್ನ ನೀರು ರೊಟ್ಟಿ ಇವಿಷ್ಟು ಬಾಂಡೆ ರೀ ಇವಿಷ್ಟು ತಿಕ್ಕಿನಲ್ಲ ಮತ್ತು ಊಟ ಗೀಟ ಮಾಡಿ ಅವಿಷ್ಟು ತಿಕ್ಕಿನಂದ್ರೆ ನನಗೆ ಸರಳ ಅನ್ಸತ್ತೆ ಕೆಲಸ ಇರ್ಲಿಕ್ಕಂದ್ರೆ ಒಜ್ಜಿ ಒಂಥರ ಕೆಲಸ ಭಾಳ ಆಗ್ತೈತಿ ಇಂದೆಲ್ಲ ತಿಕ್ಕಾಕತ್ರ ಓಂಕಾರ ಎದ್ನು ಅಂತಂದ್ರೆ ತಿಕ್ಕೋದಾಗಲ್ಲ ಮತ್ತು ಸಂಜೆನೆ ಒಮ್ಮೆ ಇದಾದಂಗೆ ಆಗ್ತೈತಿ ನಾನು ರೀಪ್ಪ ಈ ಹುಡುಗರು ಇದ್ರೊಳಗೆ ಅಡುಗೆ ಮಾಡೋದೊಂದ್ರೊಳಗೆ ಇವತ್ತು ಕಂಪ್ನಿ ಡ್ರೆಸ್ ಸುಟಿ ಅಂತೇಳಿ ಒಂದು ಬಾಯ್ಲರ್ ಸುಟ್ಟ ಒಂದು ಫಾರ್ಮರ ಎಲ್ಲ ತೊಳೆದು ಮತ್ತು ಗಾದಿ ಕವರ್ ಒಂದು ತೆಗ್ದೀನಿ ಗಾದಿ ಕವರ್ ಮ್ಯಾಗ ನೋಡ್ರಿ ಮಲ್ಕೊಳಂಗೆ ಇಲ್ಲ ಅದು ನಮ್ಗೆ ಬರೀ ನಮ್ಮ ಶ್ರೀ ಮತ್ತು ಓಂಕಾರ ಇಲ್ಲಾಂದ್ರೆ ಶ್ರೀ ಏನಾರ ತಿನ್ನೋದು ಚೆಲ್ಲಿ ಇಲ್ಲಾಂದ್ರೆ ಅದ್ರ ಮ್ಯಾಗ ಆಟ ಆಡಕ್ಕಂತೇಳಿ ಮ್ಯಾಗ ಹತ್ತಿ ಹಾಗಾಗಿನೇ ಜಾಸ್ತಿ ಹೊಲಸಾಗೋದದು ಇಲ್ಲಾಂದ್ರೆ ಏನೂ ಹೊಲಸಾಗಲ್ಲ ಯೆಲ್ಲೋ ಕಲರ್ ಐತಂದ್ರೂ ರೆಡ್ ಕಲರ್ ಹೂವು ಈ ಥರ ಸ್ವಲ್ಪ ಗ್ರೀನ್ ಕಲರ್ದು ಈ ಥರ ಮಿಕ್ಸ್ ಐತೆ ಅಷ್ಟು ಕಾಣಂಗಿಲ್ಲ ಅಂದ್ರೆ ಒಂಚೂರು ಹೊಲಸು ಜಾಸ್ತಿ ಆತಂದ್ರೆ ಒಂಥರ ಏನು ಕಣ್ಣು ಮುಚ್ಚಿದಂಗೆ ಅಂತಾರಲ್ರಿ ಸಿಕ್ಕಾಪಟ್ಟೆ ಹೊಲಸು ಕಣ್ಣಂಗೆ ಕಾಣುತ್ತೆ ಯಾಕಂದ್ರೆ ಅದು ಫುಲ್ ಒಂಥರ ಹೂವು ಅದೆಲ್ಲ ಒಂಥರ ಗಿಜಿ ಇದ್ದಂಗೆ ಐತಿ ಹೊಲಸಾತಂದ್ರೆ ಇನ್ನೂ ಒಂಥರ ಅನ್ಸುತ್ತೆ ಹಾಗಾಗಿ ಅದನ್ನು ತೆಗೆದು ತೊಳೆದಾಕಿನಿ ರೀ ಬಟ್ಟೆ ಒಣಕೇಸಿ ಜಳಕ ಮಾತ್ರ ಜಸ್ಟ್ ನಮ್ಮ ಮನೆಯವ್ರು ಬರೋ ಟೈಮಿಗೆ ಜಳಕ ಮಾಡಿದ್ನಿ ಹೋಗಿ ಮುಕ್ಕೊಂಡು ಅಂತೇಳಿ ಅದನ್ನು ಅಲ್ಲ ಅಂದ್ರೆ ಅವ್ರಿಬ್ರಿಗೆ ಇಷ್ಟು ಸಾಮಾನು ಒಗ್ಯಾಕೆ ಕೊಟ್ಟು ಬಟ್ಟೆ ಒಗೆಯೋದು
ಇಲ್ಲೇ ಬಕೆಟಿಗೆ ಒಂದು ಬಾತ್ರೂಮಿಗೆ ಒಂದು ಬಕೆಟ್ ಅಡ್ಡಿಟ್ಟು ಓಂಕಾರ ಒಳಗೆ ಬರ್ಲಾರ್ದಂಗೆ ಶ್ರೀ ಕೇಳ್ತಾನೆ ಇವಾಗ. ಓಂಕಾರ ಕೇಳಂಗಿಲ್ಲ ರೀ, ಒಳಗೆ ಬರಬೇಡ ಅಂದ್ರೆ ಅಳ್ಕೋತ ಒಳಗಡೆ ಬರ್ತಾನೆ. ನನಗೂ ಮಾತ್ರ ಸಿಕ್ಕಾಪಟ್ಟೆ ಹಸಿವು ಆಗೈತಿ. ಮೊದಲು ಊಟ ಮಾಡ್ತೀನಿ ರೀ, ಊಟ ಮಾಡಿ ಒಂದಿಷ್ಟು ಬಾಂಡೆತ್ತಿಗೆ ನಾನು ಒಂದು ತಾಸು ಮಲ್ಕೊಂಡ್ರೆ ಸಮಾಧಾನ ಆಗುತ್ತಾ. ಬಾಯ್. ಇಲ್ಲಿ ನೋಡ್ರಿ ಸೋನಿಗೆ ನಾನು ಮೊನ್ನೆ ಕೊಟ್ಟಿರೋಂಥ ಅಂಗಿ ಎಷ್ಟು ಮಸ್ತ್ ಕಾಣತೈತಿ, ಸೂಪರಾಗಿ ಕಾಣತೈತಿ. ಒಂಚೂರಷ್ಟೇ ಕೆಳಗಾಗುತ್ತೆ. ಆದರೆ ಈಗಿನ ಕಾಲದಾಗ ಇದೇ ಥರ ಅಂಗಿ ಇರಬೇಕು, ಫಂಕ್ಷನ್ದಾಗ ಜಾಸ್ತಿ ಹಿಂಗೆ ಇದೇ ಥರ ಉಡ್ತಾರ. ಆ ಥರ ಇಡ್ಕೊಂಡ್ಲಂದ್ರೆ ಏನು ಪರವಾಗಿಲ್ಲ, ಮುಂದಿನ ವರ್ಷ ಕರೆಕ್ಟಾಗಿ ಬರ್ಬೋದ. ಏನು ರೀ ಡೈಲಿ ಅಂತ ಹಾಕಂಗಿಲ್ಲ. ವಾ ಬೆಲ್ಟ್ ಡಿಸೈನು ಕಲರ್ ಸಖತ್ ಮಸ್ತ್ ಸೋನಿ, ಮಸ್ತ್ ಕಾಣತಿ. ಹೇಳಿ ಏನಾರ. ಹಾಯ್ ಫ್ರೆಂಡ್ಸ್, ನಾನು ಇವತ್ತು ಹೊಸ ಅಂಗಿ ಹಾಕತ್ತೀನಿ. ನನ್ನ ಫ್ರೆಂಡ್ ಮನೆಗೆ ಹೋಗಕತ್ತೀನಿ ಹಳದಿ ಕುಂಕುಮ್ನಾಗ. ಸೂಪರಾಗಿ ರೆಡಿ ಆಗ್ಯಾಳ್ರಿ. ನಮಗೂ ಹೇಳ್ಯಾರಿ ಅರ್ಶಿನ ಕುಂಕುಮ ಅದು ಹೆಂಗೆ ತಿಕ್ಕಿ ಬಿಡ್ತಿತ್ತು ನೋಡಿ ಬಂದು ನಮಗೂ ಹೇಳ್ಯಾರಿ ಅರ್ಶಿನ ಕುಂಕುಮಕ್ಕೆ ನಾವು ಹೋಗ್ಬೇಕು. ರಚಿತಾ ನಾನು 2 ಮನೆ ಅದಾವ್ರಿ ಇವತ್ತು. ಇವ್ರ ಪಪ್ಪ ಬರಲಿ ಅಂತೇಳಿ ಕಾಯಕತ್ತೀನಿ. ಇವ್ರ ಪಪ್ಪ ಬಂದಾದ್ಮೇಲೆ ಇವ್ರಿಬ್ಬರನ್ನ ಮನೆಗೆ ಬಿಟ್ಟು ಹೋಗ್ತೀವಿ. ಅರ್ಶಿನ ಕುಂಕುಮ ಅಂದ್ರೆ ಅವ್ರೇನು ದೇವ್ರ ಪೂಜೆ ಅದೇನು ಮಾಡಿರಲ್ರಿ, ಬರೀ ಅರ್ಶಿನ ಕುಂಕುಮ ಹಚ್ಚಿ ತಿನ್ನಕ್ಕೆ ಒಂದಿಷ್ಟು ಎಳ್ಳು ಅದೆಲ್ಲ ಕೈಯಾಗ ಕೊಟ್ಟು ಆಮೇಲೆ ಏನಾದರೂ ಒಂದು ಸಾಮಾನು ಕೊಡ್ತಾರ. ಅದಕ್ಕೆ ಹಳದಿ ಕುಂಕುಮ ಅಂತೇಳಿ ಅಂತಾರೆ. ಇವತ್ತು 2 ಮನೆಗೆ ಹೋಗ್ಬೇಕ್ರಿ. ನಾ ಮೊನ್ನೆ 1 ಮನೆಗೆ ಹೋಗಿ ಬಂದಿದ್ವಿ, ಇವತ್ತು ಇಬ್ರು ಕರ್ದಾರ, ಅಲ್ಲಿಗೆ ಹೋಗ್ಬೇಕು. ಮತ್ತು ಇವ್ರನ್ನ ಯಾರನ್ನಾದ್ರೂ ಒಬ್ರನ್ನ ಕರ್ಕೊಂಡೋಕಿನ ಅಂತಂದ್ರೆ ಅಲ್ಲಿ ಭಾಳ ಚಂದಾಗ ರಂಗೋಲಿ ಹಾಕಿರ್ತಾರ. ಶ್ರೀನ ಮತ್ತು ಓಂಕಾರನ ಇಬ್ಬರನ್ನ ಕರ್ಕೊಂಡು ಹೋದ್ನಿ ಅಂದ್ರೆ ಅವರೆಲ್ಲ ಗಿಡಿಗೆ ಏನು ಇದನ್ನ ಮಾಡಕ್ಕೆ ಹೋಗ್ತಾರ. ಓಂಕಾರ ಕುಂದಿರ್ತಾನ್ರಿ, ನನ್ನ ತಾಕಾದ್ರೆ ಶ್ರೀ ಕುಂದ್ರಂಗಿಲ್ಲ. ಆದ್ರೂ ಇಬ್ಬರನ್ನ ಬಿಟ್ಟು ಹೋಗ್ಬೇಕಂತೇಳಿ ಅನ್ಕೊಂಡೀನಿ. ನಿಮ್ಮ ಮಮ್ಮಿ ಏನು ಮಾಡತ್ತ? ನಮ್ಮ ಮಮ್ಮಿ ಕಸ ನಾನು ಹುಡುಕ್ತೀನಿ, ಪಟ್ ತಯಾರಾಗಬೇಕಲ್ಲ. ಹಾಯ್ ಫ್ರೆಂಡ್ಸ್, ನೋಡ್ರಿ ನನ್ನ ಮಕ್ಕಳಿಗೆ ಇಬ್ಬರಿಗೂ ನಮ್ಮ ಶ್ರೀ ನಾ ಸೀರೆ ಉಟ್ಕೊಂಡು ರೆಡಿ ಆಗತ್ತೀನಿ. ಮೊದ್ಲ ಸೋನ್ ಬಂದಾಗ ಹೊಸಂಗಿ ಅಂತ ಅನ್ನಕತ್ತಿದ್ದ. ದಿನ ಬಿಚ್ಚಿಸಿದ್ದೆ ಅದು ಯಾಕೋ ಹೊಸಂಗಿ ಅನ್ನಕತ್ತಿದ್ದಾರೆ. ಇನ್ನು ನಾ ಸೀರೆ ಉಟ್ಕೊಂಡೆಲ್ಲ ಚಲೋ ಮಾಡಿಬಿಟ್ಟ, ಚಲೋ ಮಾಡಿಬಿಟ್ಟಾರಿ. ಹಂಗಾಗಿ ಇಬ್ಬರಿಗೂ ನಮ್ಮ ಅಣ್ಣ ತಂದು ಅಂಗಿ ಇದ್ದು. ಓಂಕಾರಕ್ಕೆ ಬರಲಿಲ್ಲ, ಅದು ಭಾಳ ಟೈಟ್ ಆಗೈತಿ, ಸುಮ್ಮ ಹಾಕಿದ್ರಿ ಅಂತ ಹಾಕಿದ್ನಿ. ನಮ್ಮ ಶ್ರೀಗೆ ಬಂದೈತ್ರಿ ಅದು. ಅರ್ಶಿನ ಕುಂಕುಮಕ್ಕೆ ಹೋಗಿದ್ವಿ ಅಲ್ರಿ, ಅಲ್ಲಿ ಏನು ಕೊಡ್ತಾರ ಅಂತ ಹೇಳಿ ನೋಡ್ರಿ. ಓಂ ಸರಿ ಅಪ್ಪ ಕರ್ಕೊ ಈ ತರ ಒಬ್ರು ಈ ತರ ಪುಟ್ಟಿ ಕೊಟ್ಟಾರಿ. ಚಲೋ ಐತ್ರಿ. ಟಮಾಟಿ ಏನ್ರ ಆಪಲ್ ಗಿಪ್ಪಲ್ ಅದಿಲ್ಲಪ್ಪ ಹಾಕಿದ ಚಂದ ಐತಿ. ಹಿಂಗತ್ತೆ ಎಲಿ ಕೊಡ್ತಾರ್ರಿ. ನಮ್ಮ ಅಪ್ಪಗತ್ತೇಳಿ ಬೇಸನ ಒಂದಾಗ ಕೊಡ್ತಾರ ಅವ್ರು. ನಾ ಮತ್ತೊಂದು ಎಕ್ಸ್ಟ್ರಾ ಇಸ್ಕೊಂಡ್ಬಂದಿನಿ. ಪಪ್ಪ ಕೊಡು. ಹಿಂಗೆ ಎಲಿ ಕೊಡ್ತಾರಿ. ಹಿಂಗತ್ತೆ ಸೋಪಿನ ಚಿಟ್ ಅಂದ್ರೆ ಅಡಿಕೆ ಇದ್ದಂತ ಸೋಪಿನ ಚಿಟ್ ಕೊಡ್ತಾರಿ. ಒಂದ್ ಮನ್ಯಾಗ ಅದನ್ನ ಕೊಟ್ಟಾರಿ. ಇನ್ನೊಂದ್ ಮನೆಗೆ ಏನೈತಿ ಎಲಿ ಚಕ್ಲಿ ರೆಡಿ. ಓಮು ಓಮ್ ಖಾ ಮೊಮ್ಮಕ್ಕ ಈ ತರ ದಾಣಿರಿ ಎಳ್ಳುಂಡಿ ಕುಸ್ರಿ ಹೇಳಿದ್ರಿ. ಪಾಕಿಲ ಅದ ಇದು ಪಾಕಿಲ ಸಕ್ರಿ ರೀ. ಸಾಕು ನಮ್ಗೊಂದು ವಾರ ಸಕ್ರೆ ತರಬೇಕಿತ್ತು. ಈಗ ಆತ ಸಕ್ರೆ ತರಬೇಕಿತ್ರಿ. ನಾನು ಸಕ್ರೆ ಕೊಟ್ಟರು ಇನ್ನೂ 1 ವಾರ ಆರಾಮ್ ಗಿಡಿತೈತೆ. ನಾನು ಈ ತರ ಕೊಡ್ತಾರೆ ನೋಡ್ರಿ. ನೋಡಲ್ಲ ಸ್ವಲ್ಪ ಕೇಳಿ ಹೆಂಗೈತೆ ಅಂತ ಕೇಳು. ಹೇಗೈತಪ್ಪಾಜಿ? ಅಪ್ಪ ವಾವ್, ನಾನು ಜ್ಯೂಸ್ ಕೊಟ್ಟ ಕುಡಿಯಾಕ ಥ್ಯಾಂಕ್ ಯು ಅಂತ ನಿಂದಲ್ಲೇ. ಓಮು ಕೋನಯ್ಯ घर पे आर्यन कुम्मदे ओम कुम्मदे जा उम्मदे ಬಾಬು ಓಮಸ್ ಬಪ್ಪಿ उम्मदे ओमु 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 को ಆ ವಿಡಿಯೋ ಮಾಡಕತ್ರ ಹೊಟ್ಟ ಇದೆ. ए ओम आर्यन कुले किधर है आर्यन किधर है? आर्यन पूरा कदा आँख बिड़ले छिलका आँख जा आर्यन के पास जा उसको पकड़ उसको पकड़ इल्ला ಅದಕ್ಕೆ ಇದ್ರ दा ಉಮ್ಮದೆ ಓಂ ಉಸ್ತುವರ್ಗ ಹೋಗರ ನೈಗ ಅಯ್ಯೋ ಕತ್ತಿಯ ಅವ್ನು ಕೇಳಿದ್ರೆ ಏನಂತ ನಿಸ್ರಿದು ಸೋನು ಬಂಗಿ ಅಂಗಿ ತೋರ್ಸೋಲ್ಲ ಅಲ್ಲಿ ಬಂದಿಂದ ಹೊಸ ಅಂಗಿ ಬೇಕಂದ ಅದ್ರಾಗ ಇದು ತೆಗೆದು ಕೊಟ್ಟೆ ಇದು ಬ್ಯಾಡ ಅಂದ ಅದ್ರಾಗ ಯಾವ್ಯಾವ್ದು ಹಿಂಗ ಸೋನಿ ಹುಚ್ಚಿಗಿಚ್ಚಿ ದಾಟಿ ಏನಂದ್ರೆ ಆಕಿನೂ ಹಂಗೆ ಒಂದ್ ಹಾಕಿದ್ರೆ ಸಮಾಧಾನ ಆಗಲ್ಲ ಆಕಿಗೆ
3 ಡ್ರೆಸ್ ಹಾಕೊಳ್ಳೋದ ಹಂಗೆ ಹಾಕಬೇಕು ಅವ್ ಹಾಕಿದ್ನಲ್ಲ ಅವು ಎಲ್ಲವೂ ಬೇರೆ ಅಂಗಿ ತೆಗು ತೋರ್ಸಿದಲ್ಲ ಇಲ್ಲ ನೀ ಹೊಸ ಅಂಗಿ ಅಂದ್ರೆ ಒಟ್ಟ ಹಾಕ್ಲಾರ ಅಂಗಿ ಅವು ಹೊಸ ಅಂಗಿ ಒಮ್ಮು ಉದರ ಇದಕ್ಕೆ ಒಮ್ಮು ಜಾ तू भी जा वही ಅಂತ ನಾವು ಅರೆನ अरे जा तू भी जा ಗಟ್ಟಿ ಡೇ ನೋಡ್ತಾನೆ ಈಗ ದುಗ್ಸೊಂದು ಹೊಡೆದಿ ಮಾಡ್ತಾನೆ ಬಂದ ವೈ ಅಂತಾನು ಜಲ್ದಿ जा अरे ओम का पास जा ಬರೇ ಗಂಟಿ ಸುತ್ತ ನಾವು ಹೊಡೆಯಕ ಆಕಿ ನೋಡ ಒಂದಂದೆ ನಿನ್ ಮಗ ಬರೇ ಜಗಳ ಗಂಟ ನನ್ನ ಮಗ ಏನ್ ತಗೊಂಡ್ರು ಬರೇ ಅದ ಬೇಕು ಅವ್ ಖುಷಿ ನಮ್ಮ ಓಂಕಾರಕ್ಕೆ ಬಂದ್ರ ಸೋನ್ ಬಂದಾಳ ಒತ್ಕೊಂತಾಳ ತೆಕ್ಕಿನ ಬಿಡ್ತಾನ ಮ್ಯಾಗಮ್ ನೋಡ್ತಾನೆ ತಳಗಮ್ ನೋಡ್ತಾನೆ ಸೋನ್ ನಿನ್ನ ಹತ್ರ ಬೇರೆ ಕಣಕತ್ತಿಲ್ಲ ಇವತ್ತು ಅವ್ನ ಕಣ್ಣಿಗೆ ಅಂತ ನಾನು ಓಂಕಾರ ಹಾಯ್ ಫ್ರೆಂಡ್ಸ ಬರ್ರಿ ಈಗ ನಾನು ಮತ್ತೆ ಲಾಗ ಸ್ಟಾರ್ಟ್ ಮಾಡಿದ್ನಿ ಲಾಗ್ದೊಳಗೆ ಶುಭ ಅರ್ಶಿನ ಕುಂಕುಮಕ್ಕೆ ಹೋಗಿ ಬಂದಾದ್ಮೇಲೆ ಏನಂದ್ರೆ ಏನು ಅಡುಗೆ ಮಾಡಲಿಲ್ಲ ರೀ ನಾನು ಯಾಕಂತಂದ್ರೆ ಅನ್ನ ಸಾಂಬಾರು ಮಾಡಿದ್ದು ಇತ್ತು ಮತ್ತು ಅಮ್ಮ ದೇವ್ರೇ ಅನ್ನ ಸಾಂಬಾರು ಮಾಡಿದ್ದಿತ್ತು ನೋಡ್ರಿ ಅದನ್ನು ಕೇಳಿದ ನಮ್ಮ ಮನೆಯವ್ರಿಗೆ ಏನಾರ ಮಾಡಲಿಲ್ಲ ಅಂತ ಬ್ಯಾಡ ಅಂದರು ಒಂದು 5 ತತ್ತಿ ಕುದಿಯಕ್ಕೆ ಇಟ್ಟು ಮಿಸ್ರಿ ಅದರ ಒಂದು ತತ್ತಿ ತಿನ್ಸಿದ್ನಿ ಊಟ ಮಾಡಿಸ್ಕೊತ ಅಮ್ಮಿ ಆಮೇಲೆ ಏನೈತಿ ನಮ್ಮ ಮನೆಯವರು ಇಲ್ಲ ನಾನು ಅನ್ನ ಸಾರು ಉಣ್ಬಿಡ್ತೀನಿ ನನಗೂ ಅದ್ರಾಗ ಕೊಟ್ಬಿಡು ಅಂತಂದ್ರು ಅವ್ರಿಗೆ ಅದೇ ಕೊಟ್ಟೆ ನಾನಂತೂ ಸಂಜೆ ಟೈಮ್ದಾಗ ಇಸೋದನ್ನ ಉಣ್ಣಕತ್ತಿಲ್ಲ ಒಂದು ನಾನು ಕೂಡ ಒಂದು ಅರ್ಧ ತತ್ತಿ ಉಪ್ಪು ಹಾಕ್ಕೊಂಡು ತಿಂದು ಅಷ್ಟೇ ಕೈ ಬಿಟ್ಬಿಟ್ಟೆ ರೀ ಏನಾಗುತ್ತಾ ಆಗಲಿ ನೋಡೋನು ನನ್ನ ಡಯಟ್ ಪ್ಲ್ಯಾನು ನಮ್ಮ ಮನೆಯವ್ರು ನಗಾತಾರ್ರಿ ಒಂದು ಕಾಲು ನೋವು ಮಾಡ್ಕೊಂಬಿಟ್ಟಿನಿ ನಾನು ಸಿಕ್ಕಾಪಟ್ಟೆ ನೋವು ಮಾಡ್ಕೊಂಬಿಟ್ಟಿನಿ ಅದು ಬಾತೈತೆ ನಿಮಗೆ ಖರೆ ತೋರಿಸಬೇಕು ಓಲ್ರಿ ಮಣ್ಕಾಲು ರೀ ಈ ಥರ ದಮ್ ಆಗಿಬಿಟ್ಟೈತಿ ಯಾಕಂತಂದ್ರೆ ನಾನು ಅದು ಯೋಗ ಏನು ಮಾಡ್ತಿದ್ದೆ ನೋಡ್ರಿ ಅದ್ರೊಳಗೆ ಈ ಥರ ಮಣ್ಕಾಲು ಮತ್ತು ಇದೆರಡು ಕೈಲಿ ಅಷ್ಟೇ ಈ ಥರ ನಿಂದ್ರದೈತಿ ಪೊಸಿಷನ್ನ ಅಂದ್ರೆ ಮಲ್ಕೊಂಡು ಕೆಸಿ ಅದನ್ನು ಮಾಡೋ ಟೈಮ್ದಾಗ ಅದು ಮ್ಯಾಟ್ ಆಗಲಿ ಮತ್ತು ಅದೇನು ಬೆಡ್ಶೀಟ್ ಆಗಲಿ ಕೆಳಗೆ ಒಂದು ಅರ್ಬಿ ಆಗಲಿ ಏನೂ ಯೂಸ್ ಮಾಡಿಲ್ಲ ನಾನು ಹಂಗೆ ಮನೆಗೆ ಇದೇ ರೂಮ್ನಾಗೆ ಮಾಡೀನಿ ಕಿಚನ್ ರೂಮ್ನಾಗ ಅವ್ರು ಮಲಗಿರ್ತಾರಲ್ಲ ಅಲ್ಲಿ ಅಂದ್ಕೊಂಡು ಕೆಸಿ ಖಾಲಿ ಟೈಲ್ಸ್ ಮ್ಯಾಗ ಮಾಡಿ ನೋಡ್ರಿ ಫಸ್ಟ್ ಒಂದು ದಿನ 2 ದಿನ ಏನು ಅನಿಸಿಲ್ಲ 3ನೇ ದಿನ ಬರ್ತಾ ನಾನು ಯೋಗ ಮಾಡೋದಕ್ಕೋಸ್ಕರ ಕಾಲು ಬ್ಯಾನ್ ಆಗೈತಿ ಅಂತೇಳಿ ಈ ಥರ ನಾನು ಅಂದ್ಕೊಂಡಿದ್ನಿ ಆದ್ರೆ ಒಂದು ಕಾಲು ಏನಾಗಿಲ್ರಿ ಒಂದು ಮಣ್ಕಾಲು ಅಷ್ಟೇ ಯಾವ ಥರ ನೋವಾಗೈತೆ ಅಂದ್ರೆ ಈ ಥರ ಮುಟ್ಟಿದ್ರೆ ಅದೊಂಚೂರು ಏನಾದ್ರು ಎಲುಬಿ ಪೆಟ್ಟಾಗೈತೋ ಏನೋ ವಜನಿ ಮತ್ತು ಏನೂ ಮಾಡ್ಲಾರ್ದೇ ವಜನಿ ಈ ಥರ ಹಿಡಿಬೇಕಂದ್ರೆ ನಂದು ವೇಟ್ ಒಂದು ಚೆಕ್ ಮಾಡಿಲ್ರಿ ನಾನು ಒಂದು ಸಲ ಚೆಕ್ ಮಾಡ್ಕೊಂಡು ಮಾಡಕತ್ತಿದ್ನಪ್ಪ ಅಂತಂದ್ರೆ ಚೂರು ಪರಕ್ಕೆ ತಿಂಗಳಿಗೆ ನನಗೆ 2 kg ಇಳಿದ್ರೂ ಪರವಾಗಿಲ್ಲ ರೀ ತಿಂಗಳಿಗೆ 1 kg ಇಳಿದ್ರೂ ಪರವಾಗಿಲ್ಲ ಒಟ್ಟು ಆ ಥರ ಅಂದ್ಕೊಂಡಿನಿ ವರ್ಷ ಪೂರ್ತಿ ಇಳಿದು ತೊಗೊಂಡು ಒಂದು 6 kg ಈ ಥರ ಇಳಿದ್ರೂ ಸಾಕಂತೆ ಅಂದ್ಕೊಂಡಿನಿ ಅದು ಆ ಥರ ಮಾಡಿಲ್ಲ ಕಾಲು ಮಾತ್ರ ಸಿಕ್ಕಾಪಟ್ಟೆ ನೋವಾಗೈತಿ ನಮ್ಮ ಮನೆಯವ್ರ ಕಡೆಗೆ ದವಾಖಾನಿಗೆ ಹೋಗಿ ಬರೋನೇನು ಅಂದ್ಕೊಂಡ್ರು ಬಾತಂಗೆ ಆಗೈತೆ ರೀ ಅದು ಹೋಗುನು ಅಂದ್ಕೊಂಡ್ರು ಬೇಡ ಅಂಥೇಳಿ ಇದನ್ನು ಮಾಡಿದೆ ರೀ ಇವತ್ತು ಕೂಡ ಯೋಗನೂ ಅಷ್ಟೇನು ಮಾಡಿಲ್ಲ ನಾನು ಸುಮ್ಮನೆ ಕೈಯ ಕಾಲು ಇದೇನು ಮಾಡೋದಿತ್ತು ಅದು ಅಷ್ಟೇ ಮಾಡೀನಿ ಅದನ್ನು ಮಾಡೋಕ್ಕೆ ಆಗಲ್ಲ ರೀ ಈಗ ಮಣ್ಕಾಲು ಹಚ್ಚಿ ಅದು ಇದನ್ನು ಮಾಡೋಕೆ ಆ ಥರ ಅಷ್ಟು ನೋವಾಗ್ಬಿಟ್ಟೈತಿ ಅವ್ರ ಮನೆಯವ್ರು ಹೇಳ್ತಿದ್ರು ಹಿಂಗೆ ಮಾಡೋದಲ್ಲ ಅದು ನಾನೆಲ್ಲ ತಿಂದು ಮಾಡ್ತೀನಿ ಮತ್ತು ನಶಿನಾಗೆದ್ದು ನೀನು ಎಷ್ಟು ಕಷ್ಟಪಟ್ಟು ಯೋಗ ಮಾಡ್ತಿದ್ದೆ ಅದ್ರ ತಕ್ಕಂಗೆ ಊಟದೊಳಗೆ ಚೌರು ಪರಕ್ ಆಯ್ತಂದ್ರೆ ಬೆಟರ್ ಅಂತೇಳಿ ನಮ್ಮ ಮನೆಯವರು ಅಂತಾರ ಹೇಳವ ನೀನು ಮತ್ತೆ ಮಾಡಕತ್ತಿದ್ದಿ ತೊಗೊಂಬಂದ್ರೆ ತೊಗೊಂಬರ್ತೀನಿ ನಾನು ಏನಾದರೂ ಹಣ್ಣು ಅದೆಲ್ಲ ಅಂಥೇಳಿ ನಾನು ನಂದೆ ಎಲ್ಲ ಹುಡುಗ ಹಾಲು ಕುಡಿತಾನ ಬರೀ ಜ್ಯೂಸ್ ಅದ್ರಲ್ಲಿಂದ ನನಗೆ ಆಗಂಗಿಲ್ಲ ಅಂಥೇಳಿ ನಾನೇನು ಕಂಪ್ಲೀಟಾಗಿ ಡಯಟ್ ಪ್ಲ್ಯಾನೇ ಅಂತೇಳಿ ಅಂದ್ಕೊಂಡು ಮಾಡೋಕ್ಕಂತೂ ನನಗೆ ಆಗಂಗಿಲ್ಲ ನಾನು ಆ ಥರ ಮಾಡೋಕ್ಕೂ ನನಗೆ ಇದೂ ಇಲ್ಲ ತಡ್ಕೊಳ್ಳೋದಾಗಲ್ಲ ರೀ ನನಗೆ ಹಸಿವು ತಡಿದಾಗಂಗಿಲ್ಲ ಇದು ಹುಡುಗರ ಜೋಡಿ ಓಡಾಡಿ ಚಂದನ ಕುಂತು ನಿಂತು ಅದೆಲ್ಲ ನಂಗೆ ಆಗಂಗಿಲ್ಲ ಆದ್ರೆ ನೀರೊಂದು ಕುಡಿತೀನಿ ರೀ ದಿನಕ್ಕೆ 3 ಲೀಟ್ರ್ ಏನು 3 ಲೀಟ್ರ್ 3.5 ಲೀಟ್ರ್ ಸರಿಯಾಗಿ ಕುಡಿಯಾಕತ್ತೀನಿ ದಿನಕ್ಕೆ 8 ಗ್ಲಾಸ್ ನೀರಿನ ಥರ ಲೆಕ್ಕ ಹಿಡ್ಕೊಂಡು ಕಿಸಿ ದಿನ 10 ಗ್ಲಾಸನೂ ಆಗೇ ಆಗ್ತೈತಿ ನನಗೆ ನಾನು ಕೂಡ ಲೆಕ್ಕ ಹಾಕೋದನ್ನೇ ಕುಡಿತೀನಿ ಇಷ್ಟ ಅಂತೇಳಿ ಎದ್ದ ತಕ್ಷಣವೇ 1 ಗ್ಲಾಸ್ ಅದ್ರ ಮ್ಯಾಗ ಒಂದು ಅರ್ಧ ತಾಸು ಆದಮೇಲೆ ಮತ್ತೊಂದು ಗ್ಲಾಸ ಮತ್ತು ನಾಷ್ಟ ಮಾಡೋಕ್ಕಿಂತ ಮುಂಚೆ 1 ಗ್ಲಾಸ್ ಅದು ನಾಷ್ಟ ಮಾಡಾದ್ಮೇಲೆ 1 ತಾಸು ಬಿಟ್ಟು ಮತ್ತೊಂದು ಗ್ಲಾಸ್ ಈ ಥರ ಏನು ಒಂದು ವಿಡಿಯೋದೊಳಗೆ ನೋಡೀನಿ ಯೂಟ್ಯೂಬ್ ವಿಡಿಯೋದೊಳಗೆ ಆ ಥರ ನಾನು ಮಾಡಕತ್ತೀನಿ ನೋಡ ನಾನು ಸಿಕ್ಕಾಪಟ್ಟೆ ರೀ ಯೂಟ್ಯೂಬ್ ಅಂದ್ರೆ ಒಂಥರ ಸಮುದ್ರ ಇದ್ದಂಗೆ ಯಾವ್ದು ಒಂದು ಇವಾಗ ನಾವು ಅಡುಗೆ ಚಾನಲ್ ಅಂತ ಹೊಡೆದ್ವಿ ಅಂತಂದ್ರೆ ಅಡುಗೆ ಚಾನಲ್ದು ಎಷ್ಟು ರೆಸಿಪಿ
ಮೊನ್ನೆ ಹೇಳ್ದಂಗೆ ಬರೀ ಒಂದು ಅನ್ನದ ರೆಸಿಪಿ ಎಷ್ಟು ಸಿಗ್ತೈತಿ, ಬರೀ ಒಂದು ಜೋಳದ ರೊಟ್ಟಿ. ಈಗ ನಾನೇ ಜೋಳದ ರೊಟ್ಟಿ ಮಾಡ್ತೀನಿ ಅಂದರೆ ನನಗಿನ್ನ ಒಂದು 100 ಜನ ಥರ ಬೇರೆ ಬೇರೆ ಥರ ಮಾಡೋದು ಒಂದೇ ರೊಟ್ಟಿ, ಹಾಕೊಳ್ಳೋದು ಒಂದೇ ಜಿಗಿ, ಆದ್ರೆ ಮಾಡೋ ತೆರಿಪಿ ಬೇರೆ ಬೇರೆ ಇರ್ತಾವ್ರಿ. ಇವು ಕೆಲವೊಬ್ರು ಲಟ್ಟಿಸ್ತಾರ, ಕೆಲವೊಬ್ರು ಹಾಳೆ ಮ್ಯಾಗಿಟ್ಟು ಹಿಂಗೆ ಮಾಡ್ತಾರೆ ಜೋಳದ ರೊಟ್ಟಿ ಮಾಡೋದು. ನಾನು ಮಾಡ್ತೀನಿ, ಡೈಲಿ ಅದೇ ತಿಂತೀವಂದ್ರೂ ಕೂಡ ಒಂದು ವಿಡಿಯೋ ನೋಡಕತ್ತಾನ ಅದನ್ನು ಕಂಪ್ಲೀಟಾಗಿ ನೋಡ್ಬೇಕು ಅನ್ಸುತ್ತೆ, ಹೆಂಗೆ ಮಾಡ್ತಾರೆ ಇವರು ಅಂತ ಹೇಳ್ಕೇಸಿ ಆ ಥರ. ಈಗ ಡಯಟ್ ಅಂತೇಳಿ ಹೊಡೆದ್ರೆ ಅದು ಇಂಗ್ಲೀಷ್ದವ್ರದ್ದು ಏನಂದ್ರೆ ಅವರೆಲ್ಲ ಭಾಳ ಬರ್ತಾವೆ ಬಿಡ್ರಿ. ಒಂದು ತಿಂಗಳದಾಗ ಅಷ್ಟು ಇಷ್ಟು ಬರೀ ತತ್ತಿ ತಿಂದು ಮತ್ತು ಹಣ್ಣು ತಿಂದು, ಬಾಳೆಹಣ್ಣು ತಿಂದು, ಚಪಾತಿ ತಿಂದು, ರಾಗಿ ದೋಸೆ, ಇನ್ನೊಂದು ಯಾವುದೋ ಒಂದು ಹಸಿರು ಕಲರ್ದು ಇರ್ತೀರಿಪ್ಪ ಅಂಥವಿಂಥವು ತಪ್ಪಲ ಗಿಪ್ಲ ಹಾಕಿ ಅದನ್ನು ರೆಡಿ ಮಾಡಿರ್ತಾರೆ. ಅಂಥವೆಲ್ಲ ಇದನ್ನು ಮಾಡೋಕೆ ನೀವು ಕೂಡ ಯಾರಾದರೂ ಡಯಟ್ ಪ್ಲ್ಯಾನ್ ಮಾಡಕತ್ತಿದ್ರಪ್ಪ ಅಂತಂದ್ರೆ ಅಂಥವೆಲ್ಲ ಒಂದೇ ತಿಂಗಳದಾಗ ಇಳಿಸಿ, ನಾನು 2 ತಿಂಗಳದಾಗ ಇಷ್ಟೆಲ್ಲ ಮಾಡಿ ನಾನು ಅನ್ನೋದು ಯಾವುದನ್ನು ಫಾಲೋ ಮಾಡೋಕೆ ಹೋಗಬೇಡ್ರಿ. ನೀವು ಒಮ್ಮೆ ನೀವು ತಿನ್ನೋದನ್ನು ಊಟ ಮಾಡೋದನ್ನು ಒಮ್ಮೆ ಕಟ್ಟನು ಮಾಡೋಕೆ ಹೋಗಬೇಡ್ರಿ ಸಡನ್ಲಿ. ಏನಪ್ಪ ಇವರು ಎಷ್ಟು ಸಲ ವೆಯ್ಟ್ ಲಾಸ್ ಮಾಡ್ಯಾರ, ಎಷ್ಟು ಮಾಹಿತಿ ಕೊಡ್ತಾರಂತೇಳಿ ನಿಮಗೇನು ಅನ್ನಿಸ್ತಿರ್ಬೇಕು. ನಾನು ಯಾವುದೂ ವೆಯ್ಟ್ ಲಾಸನ್ನು ಮಾಡಿಲ್ಲ. ಒಂದು ಸಲ ನಾನು ವೆಯ್ಟ್ ಲಾಸಿಂದ ಜರ್ನಿ ಹಾಕಿದ್ದೆ. ನಾನು ಒಮ್ಮೆ 72 kg ಈ ಥರ ಇದ್ದಕ್ಕೆ 53 kg ಬಂದಿದ್ದೆ ನಾನು. ಆವಾಗ ಒಂದು ಶ್ರೀನ ಓಂಕಾರನ ಪ್ರೆಗ್ನೆಂಟ್ ಆಗೋ ಟೈಮ್ದಾಗ ಇರೋದು, ನಮ್ಮ ಅಣ್ಣನ ಮದುವೆ ಟೈಮ್ದಾಗ ಮದುವೆಗೆ ಹೋಗಿ ಬಂದಾದಮೇಲೆ ಒಂದೇದಂತಂದ್ರೆ ನನಗೆ ನಾನು ಫಸ್ಟ್ ಪ್ರೆಗ್ನೆನ್ಸಿ, ಫಸ್ಟ್ ಡಿಲಿವರಿ, ನಮ್ಮ ಮನ್ಯಾಗ ಕೆಲಸನೂ ಅಷ್ಟು ಕಮ್ಮಿ ಇರ್ತಿತ್ತು. ಒಂದೇ ಮಗು, ನಮ್ಮ ಶ್ರೀಗೆ ನಾನು ಜಾಸ್ತಿ ಟೈಮ್ ಕೊಡ್ತಿದ್ನಿ. ಅದು ಒತ್ಕೊಳ್ಳೋದು ಇರ್ಬೋದು, ಪ್ರತಿಯೊಂದೂ ಮನ್ಯಾಗ ಜನ ಕಮ್ಮಿ. ಮತ್ತು ಏನೋ ಮಮ್ಮಿ ಒತ್ಕೋತಿದ್ಲು ಕೆಲವೊಂದು ಟೈಮ್, ನಾನು ಕೆಲವೊಂದು ಟೈಮ್ದಾಗ ಸೃಷ್ಟಿ ನನ್ನ ಮಗ ಅಂತಂದ್ರೆ ಭಾಳ ಪ್ರೀತಿ ಎಲ್ಲರಿಗೂ. ಯಾರೆಲ್ಲ ಊರಿಗೆ ಬಂದಿರ್ತಿದ್ದು ಪ್ರತಿಯೊಬ್ಬರಿಗೂ ಇದು ಇರ್ತಿತ್ತು. ಹಂಗಾಗಿ ಏನು ಜಂಜಾಟ ಅನ್ನಿಸ್ತಿದ್ದಿಲ್ಲ. ನಾನು ಇಲ್ಕಿ ಕಾಸ್ಕೊಳ್ಳೋದಿರ್ಬೋದು, ನೀರು ಹಾಕೊಳ್ಳೋ ಟೈಮ್ದಾಗಿರ್ಬೋದು ಪ್ರೀತಿಲಿನ ತೊಗೋತಿದ್ರು. ಮತ್ತು ಅವಾಗೆಲ್ಲ ಫುಲ್ಲು ನಾನು ದಮ್ಮಾಗಿದ್ದೆ ರೀ ನಿಜಕ್ಕೂ. ಅದು ಜರ್ನಿ ಒಳಗೆ ಹಾಕಿ ನಾನು ನೋಡ್ರಿ ನೀವು ಎಷ್ಟು ವೇಟ್ ಅಂದ್ರೆ ಸಿಕ್ಕಾಪಟ್ಟೆ ವೇಟ್ ನಾನು. ಆದ್ರೆ ಮತ್ತು ಈ ಸದ್ಯಕ್ಕೆ ಏನಾಗೈತಪ್ಪ ಅಂತಂದ್ರೆ ಅದು ಆ ಟೈಮ್ದಾಗ ಅಲ್ಲಿಂದ ಬಂದು ಸಡನ್ಲಿ ನಾನು ಒಮ್ಮೆ ಕೆಲ್ಸಕ್ಕೆ ಬಿದ್ದೆ ರೀ. ನಾನು ಶ್ರೀಗೆ ಬಂದಿದ್ದೆ ನಾನು 6ರಾಗ, ಓಂಕಾರ್ಗೆ ಲೇಟಾಗಿ ಬಂದಿನಂದ್ರೂ ಕೂಡ ಶ್ರೀಗೆ ನಾನು 6ರಾಗ ಬಂದಿದ್ದೀನಿ. ನಮ್ಮ ಮನೆಯವ್ರಿಗೂ ಕೂಡ ಒಂದೇ ಮುಗಿತ್ತು. ಶ್ರೀ ಬಾ ಅಂತೇಳಿ ಭಾಳ ಇದು ಅಂತಿದ್ರು. ಇದಕ್ಕೆ ಓಂಕಾರಗ ನಾನೇ ಒಂದು 6-7 ತಿಂಗಳದಾಗ ಬರಲಿಲ್ಲ ಅಂತ ಕೇಳಿದ್ರು. ನಮ್ಮ ಮನೆಯವರು ಬ್ಯಾಡ್ ಅಂತ ಹೇಳಿದ್ರು ನನಗೆ. ಅವರು ನಾನು ಓಂಕಾರನ ಡೆಲಿವರಿದಾಗ ಬರ್ತೀನಿ ನಾನು ಅಂತೇಳಿ ಅಂದ್ರೆ ಅವರೇ ಸ್ವತಃ ಬ್ಯಾಡ್ ಅಂತಂದ್ರು. ಏನಂತಂದ್ರೆ 2 ಸಣ್ಣ ಹುಡುಗರು ಆಗ್ತಾವೋ, ನಿಂಗೆ ಇಲ್ಲಿ ಬಂದ ತಕ್ಷಣನೇ ಇದನ್ನು ಮಾಡೋದು ಆಗಂಗಿಲ್ಲ, ಅದ್ರೊಳಗೆ ಶ್ರೀ ಅಂತೂ ಜ್ವರ ಅದು ಇದು ಅಂತೇಳಿ ಸಿಕ್ಕಾಪಟ್ಟೆ ಹೈರಾಣಾಗ್ಯಾನ, ಇಲ್ಲಿ ಬಂದಿಂದ ಹೇಳಕ್ಕೆ ಬರಲ್ಲ, ಅವನು ಸಣ್ಣವ ಇವನು ಸಣ್ಣವ ಅಂದ್ರೆ ನೀನು ಹೈರಾಣಾಗಿ ಹೋಗಿ ಬ್ಯಾಡ್ ಅಂತೇಳಿ ಈ ಥರ ಹೇಳಿದ್ರೆ ಸರಿ ಅನ್ಕೊಂಡು ನಾನು 9 ತಿಂಗಳ ತನಕ ಇದ್ದೆ. ಅದ್ರಾಗ ನಂಗೆ ಜವಳ ಒಂದು ತೆಗೆಸಿ ಈ ಕಡೆ ಬನ್ನಿ ಅಂತಂದ್ರೆ ತಿಂಗಳದಾಗೆ ನಾನು ವಾಪಸ್ ಊರಿಗೆ ಹೋಗ್ಲಿ ಟೆನ್ಷನ್ ಇರಲ್ಲ, ಜವಳ ಇಟ್ಕೊಂಡು ಇಲ್ಲಿ ಬಂದು. ಹಾಗಾಗಿ ನನಗೆ ಅದು ಒಂದು ಕಾರಣ ಇತ್ತು, ಮೇನ್ ಕಾರಣ ಅಂತಂದ್ರೆ. ಹಂಗಾಗಿ ಶ್ರೀದ ಟೈಮ್ದಾಗ 6ರಾಗ ಬಂದ್ಬಿಟ್ಟಿರಿ ನಾವು. ಬಂದ ತಕ್ಷಣ ಏನಂದ್ರೆ ಏನೂ ಮಾಡಿಲ್ಲ ನಾನು ದಗ್ದ ಸುಳ್ಳಲ್ಲ. ಒಂದಿಷ್ಟು ದಗ್ದ ಮಾಡಿಲ್ಲ. ಶ್ರೀ ಡಿಲಿವರ್ ಆಗಿ ಬರೋ ಟೈಮ್ದಾಗ ಅಲ್ಲಿಂದ ಬಂದ ತಕ್ಷಣ ಇಲ್ಲಿ ನಂದು ಸ್ಟಾರ್ಟ್ ಆಯ್ತು ನೋಡ್ರಿ. ಪ್ರತಿಯೊಂದೂ ಏನ್ರಿ ಮಾಡಿ ಕೆಲಸ ಇರ್ಬೋದು, ಹುಡುಗನ ನಾನು ನೋಡ್ಕೊಳ್ಳೋದು, ಇದೆಲ್ಲ. ನಮ್ಮ ಸೃಷ್ಟಿ ಕಾಲೇಜಿಗೆ ಹೋಗಿ 1 ಗಂಟೆ ಅನ್ನೋಷ್ಟೊತ್ತಿಗೆ ಬಂದುಬಿಡ್ತಿದ್ದು. ಇಲ್ಲ ಆಕಿ 5 ಗಂಟೆಗೆ ಬರ್ತಿದ್ಲು ರೀ. ಶ್ರೀದ ಡಿಲಿವರ್ ಆದಾಗ ಆಕಿ ಇನ್ನೂ 10th ಇದ್ಲು ಆ ಟೈಮ್ದಾಗ. 5 ಗಂಟೆಗೆ ಬಂದುಬಿಡ್ತಿದ್ಲು. ಚಂತೆನ ಮಮ್ಮಿನೂ ಮನೆಗೆ ಇರ್ತಿದ್ಲು, ಮಮ್ಮಿ ತಗೋತಿದ್ಲು, ಒಂದು ತಾಕ ಹಾಕಿದ್ರು, ಅವನು ಹೋಗ್ಕೊಂಡ್ಬಿಡ್ತಿದ್ದ. ಹಾಗಾಗಿ ಇಲ್ಲೆಲ್ಲ ಬಂದ್ಬಿಟ್ಟೇನೆ ಅದು ಎಲ್ಲ ಫುಲ್ ನನಗೆ ವಾತಾವರಣನೇ ಚೇಂಜ್ ಆಯ್ತು. ಮತ್ತು ಇಂದಲೇ ಪ್ರೆಗ್ನೆನ್ಸಿ ಒಂದು ಅದು ನಮ್ಗೆ ಗೊತ್ತಿದ್ದೇ ಇಲ್ಲ. ಹಾಗಾಗಿ ನಮ್ಮ ಮತ್ತೆ ಊರಿಗೆ ಹೋಗೋನೆ ಫುಲ್ಲು 72 kg ಇಲ್ಲಿ ಬಂದಾಗೆ ಚೆಕ್ ಮಾಡಿದ್ದೆ ರೀ ನಾನು. ಅಂದ್ರೆ ಇಲ್ಲಿ ತಾಯಿ ಕಾರ್ಡ್, ಅಂಗನವಾಡಿ ಒಳಗೆ ತಾಯಿ ಕಾರ್ಡ್ ಕೊಟ್ಟಿರ್ತೀನಿ ನೋಡ್ರಿ, ಅವ್ರೇನೈತಿ ಇಲ್ಲಿ ಬಾ ಅಂತ ಕರೆದಿದ್ರು. ನಾನು ಹೋಗಿದ್ನಿ. ಓ ಟೈಮ್ದಾಗ ವೇಟ್ ಚೆಕ್ ಮಾಡೋ ಪಾಪನ ನಮ್ಮ ಶ್ರೀದು ವೇಟ್ ಚೆಕ್ ಮಾಡೋ ಟೈಮ್ದಾಗ ನಾ ಫಸ್ಟ್ ನನ್ನ ವೇಟ್ ಚೆಕ್ ಮಾಡಿ ಆಮೇಲೆ ಶ್ರೀನ ಹೊತ್ಕೊಂಡು ವೇಟ್ ಚೆಕ್ ಮಾಡಿದ್ದೀವಲ್ಲ, ಅವಾಗ 72 kg ತೋರಿಸೈತ್ರಿ. ಅದಾದಮೇಲೆ ಶ್ರೀ ವಾಪಸ್ ಏನು ಪ್ರೆಗ್ನೆಂಟ್ ಆದ್ನಿ. ಅದು ಈ ಥರ ನನಗೆಲ್ಲ ಸಿಮ್ಟಮ್ಸ್ ಕಾಣತೈತಿ ಅಂತೇಳಿ ನಮ್ಮ ಮನ್ಯಾಗ ಹಿಂಗೆ ನಂಗೆ ಊಡ್ಸಿರೋವಲ್ದು ಬಂದಿನಿ. ಇಲ್ಲಿ ಮದುವೆ ಕೆಲಸ, ಅವ್ರಿಗೆ ಕೆಲಸ ತೇರಿಗೆ ಭಾಳ ಆಗುತ್ತೆ ಅಂತೇಳಿ ನಾನು ಬಂದೀನಿ. ನನಗೇನೋ ಮಾಡೋಕ್ಕಾಗೋವಲ್ದಿಲ್ಲಿ ಹಿಂಗೆ ನನ್ನ ಪ್ರತಿಯೊಬ್ಬರು ನಿಂತದ್ದು ನೋಡಿ ಅಂತೇಳಿ ನನ್ನ ಯಾಕಿನ್ ಮತ್ತು ಯಾಕಂತೇಳಿ ಮದುವೆ 8 ದಿನ ಆಯ್ತು ಕನ್ಫರ್ಮ್ ಮಾಡ್ಕೊಂಡೆ ರೀ. ಬಟ್ಟೆ ಸಂತಿಗೆ ಹೋದಾಗ ಕಿಟ್ಟು ತೊಗೊಂಬಂದು ಕೇಸಿ ಅವಾಗ ಮತ್ತು ಮದುವೆ ಆದ ಮರುದಿನಾನೇ ಹೋದ್ವಿ ನಾವು ಸ್ಕ್ಯಾನಿಂಗ್ ಮಾಡ್ಸಕ್ಕೆ.
ಮದುವೆ ಮರ್ದಿನ ಸ್ಕ್ಯಾನಿಂಗ್ ಮಾಡ್ಸಕ್ಕೆ ಹೋದ್ವಿ. ಸ್ಕ್ಯಾನಿಂಗ್ದಾಗ ಗೊತ್ತಾಯ್ತಲ್ಲ ಇವಾಗ 2 ತಿಂಗಳು 20 ದಿನ ಆಗಿತ್ತು ಅಂತೇಳಿ. ಅವಾಗ ಅಲ್ಲಿ ನಾನು ವೇಟ್ ಏನು ಚೆಕ್ ಮಾಡ್ಕೊಂಡು ಇವಾಗ 53 kg ಇತ್ತು ರೀ. ಹೆಂಗಿದ್ದಕಿ ಎಲ್ಲಿಂದ ಎಲ್ಲಿಗೆ ಬಂದುಬಿಟ್ಟೆ ರೀ. ಏನೊಂದು ಡಯಟ್ ಪ್ಲ್ಯಾನ್ ಮಾಡಿಲ್ಲ, ಏನೊಂದು ಊಟ ಮಾಡಿ ಊಟದ ಬಿಟ್ಟು ನನಗಿಲ್ಲ ಏನಿಲ್ಲ. ಆ ಟೈಮ್ ಅಂತೂ ಸಿಕ್ಕಾಪಟ್ಟೆ ಅನ್ನ ಉಂಡಿದ್ದೆ ಜಾಸ್ತಿ. ಶ್ರೀ ಒಬ್ಬನೇ ಒಂಥರ ನಮ್ಮ ಮನೆಯವ್ರಿಗೆ ಅಷ್ಟು ಇನ್ನೂ ಹುಡುಗರಿಗೆ ಸಂಭಾಳಿಸೋದು ಗೊತ್ತಿಲ್ಲ, ಒತ್ಕೊಳ್ಳೋದು ಗೊತ್ತಾಕಿದ್ದಿಲ್ಲ. ಶ್ರೀ ಅವ್ರ ಕಡೆ ಹೋಗೂ ಹೋಗಿದ್ದಿಲ್ಲ. 6 ತಿಂಗಳದಾಗ ನಾನು ಬಂದಿದ್ನಿ. ಶ್ರೀ ಅವ್ರ ಪಪ್ಪ ಅಂತೇಳಿ ಜಾಸ್ತಿ ಹೋಗೋದು, ಕೈ ಮಾಡೋದು, ಅವ್ರು ಬಂದ ತಕ್ಷಣ ಅವ್ರ ಕಡೆ ಹೋಗೋದು ಅದೆಲ್ಲ ಮಾಡಾಕ್ತಿದ್ದು. 9 ತಿಂಗಳ ಸನೇಕ ಅಲ್ಲಿ ತನಕ ಅವ್ರು ಹೊತ್ಕೊಂಡು ನಿಂದಿರ್ತಿದ್ದಿಲ್ಲ, ಅವ್ರು ಕರೆದ್ರು ಹೋಗ್ತಿದ್ದಿಲ್ಲ, ಆ ಥರ ಮಾಡ್ತಿದ್ದ. 7 ಗಂಟೆಗೆ ಅವಾಗ ಚಲೋ ಮಾಡ್ತಿದ್ರು ಅವಾಗ ಕಿರಿಕಿರಿ. ಹಾಗಾಗಿ ಜಾಸ್ತಿ ನಾನು ಅನ್ನ ಉಂಡಿದ್ದೆ ಜಾಸ್ತಿ. ಅನ್ನ ಉಂಡ್ರೆ ಸಿಕ್ಕಾಪಟ್ಟೆ ಮೈ ಬರುತ್ತಂತ. ಆ ಟೈಮ್ದಾಗ ನಂದು ವೇಟ್ ಫುಲ್ ಒಂಥರ ಇದು ಆಗಿತ್ತು. ಈಗೂ ಅನ್ನ ಉಣ್ಣಾತೀನಿ ರೀ. ಈಗಿನ ಜನರು ಹೆಂಗಂತ ಸ್ಟಾರ್ಟ್ ಆಗೈತಪ್ಪ ಅಂದ್ರೆ ಎಷ್ಟೋ ಸಲ ಹೇಳೀನಿ, ಮತ್ತೆ ಹೇಳೋದೇನು ಅಷ್ಟು ಇದು ಇಲ್ಲ ಅಂತೇಳಿ. ಈ ಒಂದು ವಾರದೊಳಗೆ ಒಂಚೂರು ಅಂದ್ರೆ ಚೂರು ನಾನು ಡಿಫ್ರೆಂಟ್ ಕಾಣಕತ್ತೀನಿ ಅಂತೇಳಿ ಅನ್ಸಾತೈತಿ. ಯಾಕಂದ್ರೆ ಒಂಚೂರು ಹೌದೇನಲ್ಲ ಅನ್ನಂಗೆ ಒಂದು ಗ್ರಾಮ್ ಅಂತಾರಲ್ರಿ ಹಂಗೈತೆ. ಹೊಟ್ಟೆ ಒಂಚೂರು ಕಮ್ಮಿ ಆಗ್ಯದ ಅಂತೇಳಿ ಅನ್ಸುತ್ತೆ ನನಗೆ. ಯಾಕಂತಂದ್ರೆ ಡೈಲಿ ಇವಾಗ ನಾವು ಕನ್ನಡ ನೋಡ್ಕೊತಿರ್ಬೋದು. ನಂದು ನೈಟಿ ಹಾಕೊಂಡಿರೋಂಥ ಡ್ರೆಸ್, ಸೀರೆ ಉಟ್ಕೊಂಡಾಗ ಇವತ್ತೇನು ಹೋಗಿ ಬಂದಾರೆ ಅವಾಗ ಸೀರೆ ಉಟ್ಕೊಂಡಾಗ ಹೊಟ್ಟೆ ಅದ್ರ ನಮ್ಮ ಓಂಕಾರನ ಬರ್ಡೇ ಟೈಮ್ದಾಗ ಇರೋ ಫೋಟೋಕ್ಕೂ ಇವತ್ತು ನಾನು ಸೀರೆ ಉಟ್ಕೊಂಡಾಗ ತಗೊಂಡಿರೋಂಥ ಫೋಟೋಕ್ಕೂ ಸ್ವಲ್ಪ ಡಿಫ್ರೆಂಟ್ ಕಾಣತೈತೆ ನನಗೆ. ಏನೋ ವರ್ಕ್ ಆಗಕತ್ತೈತೋ ಏನೋ ಗೊತ್ತಿಲ್ಲ. ಆದ್ರೆ ಈಗ ಮತ್ತೆ ಯೋಗ ಮಾಡೋದು ಒಂಚೂರು ಕ್ಯಾನ್ಸಲ್ ಆಯ್ತು ರೀ. ಸುಮ್ಮನೆ ಸಣ್ಣ ಪುಟ್ಟ ಯೋಗ ಅಷ್ಟೇ ಮಾಡ್ಬೋದು ಈ ಸದ್ ನಾನು. ಇದು ಅದಂತೂ ಮಾಡೋದಾಗಲ್ಲ. ಯಾವ ಥರ ನೋವು ಹೋಗಿತ್ತಂದ್ರೆ ಕುಂತ್ನಿ ಅಂತಂದ್ರೆ ಮುಂದಾಗ್ರಿ ಒಂದು ಮಣಕಾಯಿ ಹಚ್ಚಿ ಎಲ್ಲ ಶಕ್ತಿ ಹೆಂಗೆ ಹೇಳಪ್ಪ ದೇವ್ರಿ ಯಾಕರೆ ಎದ್ದೇಳ್ಬೇಕು ಅನ್ನೋಷ್ಟು ಕಾಲು ನೋವಾಗೈತಿ. ಈ ಕಾಲೇನು ಅಷ್ಟಿಲ್ಲ, ಇದೊಂದು ಕಾಲು ಅಷ್ಟು ನೋವಾಗೈತಿ. ನಾನು ಮಾಡಿರೋ ತಪ್ಪು ಯಾರು ಮಾಡಕ್ಕೆ ಹೋಗ್ಬೇಕು. ಹಂಗಾಗಿ ನಮ್ಮ ಮನೆಯವ್ರಿಗೆ ಹೇಳತ್ತೀನಿ, ಇಲ್ಲ ನಾನು ಕಂಪಲ್ಸರಿ ಮಾಡೇ ಮಾಡ್ತೀನಪ್ಪು, ಎಷ್ಟೋ ದಿನ ಮಾಡ್ತೀನಿ ನಾನು, ನಮ್ಗೆ ಮ್ಯಾಟ್ ಕೊಡು ಅಂತ. ಅಂದ್ರೆ ಬೆಡ್ಶೀಟ ಏನು ತೊಗೊಂಬಂದಿನ ಬೆಡ್ಶೀಟ್ ಇದು ಕಾಲು ನೋವು ಆದಮೇಲೆ 2 ದಿನ ಮತ್ತೇನು ಬೆಡ್ಶೀಟ್ ಅದೆಲ್ಲ ಹಾಕೊಂಡೆ ನೋಡ್ರಿ. ಅವೆಲ್ಲ ಜರಿತಾವ್ರಿ. ಇವಾಗ ನಾವು ಮಲ್ಕೊಂಡು ಈ ಥರ ಕಾಲು ಮ್ಯಾಗತ್ತದು ಅದೆಲ್ಲ ಮಾಡೋ ಟೈಮ್ದಾಗ ಆ ಕಡೆ ಈ ಕಡೆ ಸರಿತಾವ್ರಿ ಅದು. ಮತ್ತು ಈ ಥರ ಮಣ್ಕಲ್ ಹಚ್ಚಿನೂ ಮಾಡೋ ಟೈಮ್ದಾಗ ಈ ಕಡೆ ಈ ಥರ ಕಚ್ಚಿ ಪಿಚ್ಚಾದಾಗ ಆಗ್ತಾವೆ. ಅದು ಮ್ಯಾಟರ್ ನಾನು ಚೆಕ್ ಮಾಡೀನಿ. ಅದು ಇತ್ತಂದ್ರೆ ಅದು ಏನು ಅನ್ಸಂಗಿಲ್ಲ, ಮಡ್ಚೂ ಮಡ್ಸಲ್ರಿ. ಒಂಥರ ಗ್ರಿಪ್ ಹಿಂಗೆ ಥರ ಟೈಲ್ಸಿಗಂತೂ ನೀಟ್ ಕುಂದಿರ್ತ್ರಿ ಅದು. ಅವ್ರು ಮಡ್ಸಂಗಿಲ್ಲ. ನಾವು ಎಷ್ಟೇ ಈ ಥರ ಕಾಲು ಈ ಥರ ಎಳ್ಕೊಳ್ಳೋದು ಇದನ್ನು ಮಾಡೋದು ಮಾಡಿದ್ವಿ ಅಂದರೂ ಕೂಡ ಏನೂ ಇದು ಅನ್ಸಂಗಿಲ್ಲ. ಅದನ್ನು ತರಿಸ್ಬೇಕಂತೇಳಿ ಅದು ಎಷ್ಟು ಸಿಗುತ್ತೋ ಹೆಂಗೆ ಸಿಗುತ್ತೋ ನೋಡಿಲ್ಲ. ಬಹುಶಃ ಮೀಶೋದಾಗ ಏನೋ ಚೆಕ್ ಮಾಡಿದ್ರೆ ಸಿಗ್ಬೋದೋ ಏನೋ. ಅದನ್ನು ತರಿಸಿ ನಾನು ಮಾಡ್ತೇನೆ ಅಂತೇಳಿ ನಮ್ಮ ಮನೆಯವ್ರು 3 ದಿನದ ಹಬ್ಬ ಐತಿ ಸುಮ್ಮನೆ ಯಾಕ ಅಂತೇಳಿ ನಮ್ಮ ಮನೆಯವ್ರು ಅಂತಾರೆ. ಇಲ್ಲ ನಾನು ಮಾಡೇ ಮಾಡ್ತೀನಿ ಅಂತ ಅವ್ರಿಗೆ ಎಷ್ಟೋ ಹೇಳೀನಿ. ನೋಡೋಣಂತ್ರಿ ಏನಾಗುತ್ತೆ ಅಂತೇಳಿ. ನಮ್ಮ ಮನೆಯವ್ರಂತೂ ಮಕ್ಕೊಂಡು ಹೊಡ್ರೋ ಸುಸ್ತು ನಿದ್ದೆ ಹೊಡ್ಯಾತಾರ. ಬೈದಾರೆ ಅವ್ರು ನನಗೆ, ನೀ ಸುಮ್ಮನೆ ಇದನ್ನು ಮಾಡ್ತಿ, ನಾಳೆ ಸಾಲಿಗೆ ಹಚ್ಚಿದ್ವಿ ಅಂದ್ರೆ ಹೋಗೋದು ಬರೋದು ಸ್ಟಾರ್ಟ್ ಆತಂದ್ರೆ ಮತ್ತು ಡೈಲಿ ಇಷ್ಟು ದಿನ ಬಂದು ಏನೋ ಒಂಥರ ಇದ್ರೊಳಗೆ ಇನ್ಮ್ಯಾಗ ಶ್ರೀ ಇಷ್ಟು ಓಡಾಡಕತ್ತಾನೆಲ್ಲ ಮಾಡಾಕತ್ತಾನಂತಂದ್ರೆ ವೇಟ್ ಕಮ್ಮಿ ಆಗುತ್ತೆ ಅಂತೇಳಿ ಎಷ್ಟೋ ಹೇಳ್ತಾರೆ. ಇರಲಿ ರೀ ನೋಡೋಣಂತ. ಓಂಕಾರ ಎದ್ದ ಮತ್ತೆ ನಾಳೆ ಒಳಗೆ ಸಿಗೋಣಂತ. ಬಾಯ್.